ವೆಜ್ ಸಲಾಡ್ ರೆಡಿ. ಬ್ರೊಕೋಲಿ ಮಾತ್ರ ಇದರಲ್ಲಿ ಹಾಫ್ ಬಾಯ್ಲ್ಡ್ ಮಾಡ್ಕೊಳ್ಳೋದು. ಇದು ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ನಾನು ಯಾವುದೇ ತರಕಾರಿನ ತುರ್ಕೊಳ್ಳಿಲ್ಲ ಇಲ್ಲಿ. ಕ್ಯಾರೆಟ್ ನಿಮ್ಗೆ ತುರ್ಕೊಳ್ಬಹುದು, ಆದರೆ ಇದು ಈ ಥರ ತಿನ್ನೋಕ್ಕೆ ಚೆನ್ನಾಗಾಗುತ್ತೆ. ನೀರು ಇಟ್ಕೊಂಡಿದ್ದೀನಿ, ತಣ್ಣೀರೇ ಇದು. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಬ್ರೊಕೋಲಿನ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು 15 ನಿಮಿಷ ಉಪ್ಪು ನೀರಲ್ಲಿಟ್ಟರೆ ಅದರಲ್ಲೇನಾದರೂ ಕೆಮಿಕಲ್ಸ್ ಸಿಂಪಡಣೆ ಎಲ್ಲ ಆಗಿದ್ರೆ ಅಥವಾ ಹುಳ ಇದ್ದರೆ ಎಲ್ಲ ಕ್ಲಿಯರ್ ಆಗುತ್ತೆ. ಇದನ್ನು ನಾನು ನೋಡಿ, ಬ್ರೊಕೋಲಿ ಹೀಗಿದೆ. ನಾನು ಇಷ್ಟು ಉಪಯೋಗಿಸ್ತಾ ಇಲ್ಲ, ಇದರ ಅರ್ಧದಷ್ಟು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಉಪ್ಪು ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೌತೆಕಾಯಿ, ಬೀಟ್ರೂಟ್, ಮೂಲಂಗಿ, ಟೊಮೆಟೊ, ಕ್ಯಾರೆಟ್, ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಫ್ರೈ ಮಾಡಿದ ಬ್ರೊಕೋಲಿ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣಸು ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೀನಿ. ಹಸಿಮೆಣಸು ಬೇಡ ಅಂದರೆ ಖಾರದ ಪುಡಿ ಅಥವಾ ಪೆಪ್ಪರ್ ಪೌಡರ್ ಕೂಡ ಉಪಯೋಗಿಸ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ